ಜನರಲ್ಲಿ ಗಬ್ಬು ನಾರುತ್ತಿರುವ ಚರಂಡಿಗಳು, ಮುಖ್ಯಾಧಿಕಾರಿಗಳ ನಿರ್ಲಕ್ಷ್ಯ, ನಿವಾಸಿಗಳ ಆಕ್ರೋಶ. ಗಬ್ಬು ನಾರುತ್ತಿರುವ ಚರಂಡಿಗಳಿಂದ ವಿಪರೀತ ಸೊಳ್ಳೆಗಳ ಹಾವಳಿ, ಜನರಲ್ಲಿ ಅನಾರೋಗ್ಯದ ಭೀತಿ, ಮಹಿಳಾ ಶೌಚಾಲಯ ಸೇರಿದಂತೆ ಇತರೆ ಮೂಲಭೂತ ಸೌಲಭ್ಯ ಮರೀಚಿಕೆ. ಮುಖ್ಯಾಧಿಕಾರಿಗಳ ಎಲ್ಲಿದ್ದೀರಿ? ಈ ಕಾಲೋನಿಗೊಮ್ಮೆ ಭೇಟಿ ಕೊಡಿ. ವೀಕ್ಷಕರ, ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದ ಗಾಂಧಿನಗರ 22ನೇ ವಾರ್ಡ್ನಲ್ಲಿ ಮೂಲಭೂತ ಸೌಲಭ್ಯ ವಂಚಿತರಾಗಿ ಇಲ್ಲಿನ ನಿವಾಸಿಗಳು ರೋಸಿ ಹೋಗಿದ್ದಾರೆ. ಮಸ್ಕಿ ಪುರಸಭೆ ಮುಖ್ಯಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ 22ನೇ ವಾರ್ಡ್ಗಳ ಚರಂಡಿಗಳು ಗಬ್ಬು ನಾರುತ್ತಿದ್ದು ಚರಂಡಿಗಳ ಸ್ವಚ್ಛತೆ ಮರೀಚಿಕೆಯಾಗಿದೆ. ಅವೈಜ್ಞಾನಿಕ ಚರಂಡಿ ನಿರ್ಮಾಣದಿಂದ ಚರಂಡಿ ನೀರು ರಸ್ತೆಗೆ ಬಂದು ಗಬ್ಬು ನಾರುತ್ತಿದೆ. ಇದರಿಂದ ವಿಪರೀತ ಸೊಳ್ಳೆ ಕಾಟ ಹೆಚ್ಚಾಗಿದ್ದು ಇಲ್ಲಿನ ಜನರು ಡೆಂಗ್ಯೂ, ಮಲೇರಿಯಾದಂತ ರೋಗಗಳಿಗೆ ಬಲಿಯಾಗುವ ಸಾಧ್ಯತೆ ಇದೆ. ಇನ್ನು ಇಲ್ಲಿನ ನಿವಾಸಿಗಳು ವಿಪರೀತ ಸೊಳ್ಳೆ ಕಾಟದಿಂದ ಬೇಸತ್ತಿದ್ದಾರೆ. ಇಲ್ಲಿನ ನಿವಾಸಿಗಳಿಗೆ ಶೌಚಾಲಯ ಸೇರಿದಂತೆ ಮೂಲಭೂತ ಸೌಲಭ್ಯ ವಂಚಿತರಾಗಿದ್ದಾರೆ. ಜನಪ್ರತಿನಿಧಿಗಳು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರುತ್ತಾರೆ ಅಷ್ಟೇ, ಮೂಲಭೂತ ಸೌಲಭ್ಯ ಒದಗಿಸುವಲ್ಲಿ ವಿಫಲರಾಗುತ್ತಾರೆ ಎಂದು ಇಲ್ಲಿನ ನಿವಾಸಿಗಳು ನಮ್ಮ ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಈ ಕಾಲೋನಿಗೆ ಬೇಕಾಗಿರುವ ಸಾಮಾನ್ಯ ಮೂಲಭೂತ ಸೌಲಭ್ಯ ಒದಗಿಸಿ ಇಲ್ಲಿನ ನಿವಾಸಿಗಳ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮವನ್ನು ತಪ್ಪಿಸಿ ಜನಗಳ ಹಿತ ಕಾಪಾಡಲಿ ಎಂದು ನಮ್ಮ ಗರುಡ ನ್ಯೂಸ್ ಆಶಿಸುತ್ತದೆ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ರಾಯಚೂರು ಜಿಲ್ಲಾ ವರದಿಗಾರರು ಬಸವಂತ ಹೆಚ್ಚು. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಮ್ಮ ಗರುಡ ನ್ಯೂಸ್ ತಂಡ ನಮ್ಮ ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದ 22ನೇ ವಾರ್ಡ್ ಗಾಂಧಿನಗರದಲ್ಲಿ ಬಂದಿದ್ದೇವೆ. ಇಲ್ಲಿ ಮೂಲಭೂತ ಸಮಸ್ಯೆಗಳು ಸಾಕಷ್ಟು ಇದಾವೆ. ವಾರ್ಡ್ ಅಲ್ಲಿ ಒಬ್ಬ ನಮ್ಮ ಪುರಸಭೆ ಮುಖ್ಯ ಅಧಿಕಾರಿಗಳವರ ಒಂದು ದಿವ್ಯ ನಿರ್ಲಕ್ಷ್ಯತೆಯಿಂದ ಈ ಒಂದು ವಾರ್ಡ್ ಹಂದಿಗಳ ಗೂಡಾಗಿದೆ. ಆಮೇಲೆ ಗಟರ್ಗಳು ಸರಿಯಾಗಿ ಕ್ಲೀನ್ ಮಾಡಿಲ್ಲ, ಮತ್ತೆ ಶೌಚಾಲಯಗಳು ಪೇಮೆಂಟ್ ಸಹಿತ ಆಗಿಲ್ಲ, ಮತ್ತೆ ಸಾಕಷ್ಟು ಆರೋಪಗಳನ್ನ ಇಲ್ಲಿ ಇರ್ತಕ್ಕಂತ ನಿವಾಸಿಗಳು ಇವತ್ತು ಆರೋಪವನ್ನ ಮಾಡ್ತಾ ಇದ್ದಾರೆ ಪುರಸಭೆ ಆಡಳಿತದ ಬಗ್ಗೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ನಿವಾಸಿಗಳು ಯಾವ ರೀತಿಯಾಗಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವರದಿಯನ್ನ ನಿಮ್ಮ ಮುಂದೆ ಇಡ್ತಿದ್ದೇನೆ. ನಾಗಮ್ಮ, ಏನಮ್ಮ ಈ ವಾರ್ಡಲ್ಲಿ ಏನ್ ಸಮಸ್ಯೆ ಇದೆ? ಡ್ಯಾಮ್ ಕಡಿತೇವ, ದಿನ ಗಟರ್ ಬೆಳಕ್ ಬಿಟ್ಟಾರ. ಗಟರ್ ಬೆಳಕ್ ಬಿಟ್ಟಾರ. ಗಟರ್ ಬೆಳಕೆಲ್ಲ ಪೌರ ಕಾರ್ಮಿಕರು ಇರ್ತಾರಲ್ಲ, ಯಾರು ಬರಗಲ್ಲ ರೋಡಿಗೆ. ಹೌದಮ್ಮ, ಮತ್ತೆ ಯಾಕೆ ಬರಲ್ಲ ಅಂತ ಕೇಳಿದ್ರ? ಹೋಗಿ ಹೆಣ್ಣು ಮಾಡಕ್ ಬಾರಂದ್ರೆ ಬರಗಲ್ಲ, ಹಂಗ ಹೋಗ್ಬಿಡ್ತಾನ ಆ ಕಡೆ ಚಳಕ್ ಮಾಡ್ರಿ. ಅಂದ್ರೆ ಸೊಳ್ಳೆಗೆ ಇಲ್ಲಿ ಬರ್ತಾರ್ರಿ, ಜಾನ್ ಹತ್ರ ಜಗ್ಗಿರ್ತಾವ್ರಿ. ಯಾರು ವಾರ್ಡ್ ಇದು ಕ್ಲೀನ್ ಮಾಡಂಗಿಲ್ಲ. ತಿಂಗಳಿಗೊಮ್ಮೆ ನೀರು ಏಟಿದ್ರೆ ನೀರು ಯಾರು ಬಿಡಂಗಿಲ್ಲ. 2 ದಿನಕ್ಕೆ ಒಂದ್ಸಲ ಬಿಡ್ತಂದ್ರೂ ಇಲ್ಲ. ಈ ಬೇಕಾದ್ರೆ ಈ 2 ತಿಂಗಳಿಂದ ಮಂದೆ ಬಂದವ್ರ ನೀರು, ಕಾಲಕ್ ನೀರ್ ಬಂದ ಬರ್ತಾವ. ನೀರಂತ್ರ ಯಾರು ನಂಬರ್ಸ್ ಬರಲ್ಲ, ಯಾರು 2 ದಿನಕ್ಕೊಂದ್ಸಲ ಬಂದ್ರು ಬರಲ್ರಿ ನಮ್ಗೆ ನೀರು. ಒಮ್ಮಾದ್ರೂ ಬರಲ್ರಿ. ಆದ್ರೆ ನಾವ್ 4-5 ಮನೆಗೆ ಹೋಗ್ಬೇಕಾದ್ರೆ ಪೂರ್ತಿ ನೀರಿಲ್ರಿ. ಇಲ್ಲಿ ಅಷ್ಟೇ ಬಂದ್ರು ಇವ್ರಿಗೆ ಎಲ್ಲಾರು ಹಿಡ್ಕೊಂಡ್ ಬಿಟ್ರು ಬರಲ್ರಿ ನೀರ್ ನಮ್ಗೆ. ನೀರಿಲ್ಲ ಅಂದ್ರೆ ಹೆಂಗ್ರಿ ಓಡ್ಬೇಕ್ರಿ? ನೀರ್ ಎಲ್ಲಿದ್ದಿರ್ತಾವ ಎಲ್ಲಿದ್ದಾರ ಅಲ್ಲಿ. ವಾರ್ಡ್ ನಂಬರ್ ಅವ್ರಿಗೆ ಹೇಳಿದ್ರು ಅವ್ರು ಕಿವಾಗ ಹಾಕೊಂಡಿಲ್ಲ. ಅವ್ರು ಬಂದು ಒಂದ್ ದಿವಸ ನೋಡಿಲ್ಲ. ಈ ಕಡೆ ಎಷ್ಟು ರಸ್ತೆ ಇದಾಗಿತ್ತು ಎಂಬುದು ಯಾರಿಗೂ ಕಾಯ್ದೆ ಇಲ್ಲ. ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಅವಾಗ ಬರ್ತಾರೆ, ಕೈ ಮುಖಂತ ಬರ್ತಾರ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬರ್ತಾರ. ಆಮೇಲೆ ಗೆದ್ದ ಮ್ಯಾಗ ಆಯ್ತು ನಾವ್ಯಾರು ನೀವ್ಯಾರು, ಗೆದ್ದೆ ತನಕ ಅಷ್ಟೇ ನಮ್ಗಂತಂದು ಇದು ಮಾಡ್ತಾರ. ಆಮೇಲೆ ಒಳ್ಳೆ ನೋಡಂಗಿಲ್ಲ. ಇಲ್ಲಂದ್ರ ರಸ್ತೆ ಏನ್ ನೋಡಕ್ಕಿಲ್ಲ, ನಮ್ಮನೆ ಆಕಾರ ಆಗೈತಿ. ಅದಾಗ ನೀರಂದ್ರೆ ತಿಂಗಳಿಗೆ ಒಂದ್ಸಲ ಆದ್ರೂ ನಮ್ಮ ಆ ಕಡೆ ಕೊನೆಗಂತ್ರ ನೀರೇ ಬರಂಗಿಲ್ಲ. ಈ ಕಡೆ ಈ ಸೈಡ್ ಒಂದಿಷ್ಟ ಏನೋ ಉಪ್ಪು ನೀರು ಬರ್ಬೋದು, ನಮ್ ಸೈಡ್ ಮನೇಶ್. ಏನಿದೆ ಇಲ್ಲಿ ಸಮಸ್ಯೆ? ಇಲ್ಲಿ ಇದು ಸಮಸ್ಯೆ ಏನಾಗಿದೆ ಅಂದ್ರೆ ಇಲ್ಲಿ ದಾನ್ ಕಡ್ತಿದ್ದಾವೆ ಸೊಳ್ಳೆಗಳು, ದಾನ್ ಕಡದ ಕೈಗಳು ಬಾತಿದ್ದಾವೆ ಎಲ್ಲರೂ. ಹೌದ್ರಿ? ಆದ್ರೆ ಗಾದ್ರೆ ಯಾರು ಬಂದಿಲ್ಲ, ಒಂದು ಸ್ಪ್ರೇ ಹೊಡಿದಿಲ್ಲ, ಯಾರು ಎಣ್ಣೆ ಹೊಡಿದಿಲ್ಲ. ಆದ್ರೆ ಕೊರತೆ ಬಾಳ ಇದೆ. ಮೂಲಭೂತ ಸೌಕರ್ಯ ಮಾತ್ರ ಬಾಳ ಇದೆ. ಕ್ರಿಮಿನಾಶಕ ಸಿಂಪಡಣೆ ಮಾಡಿಲ್ಲ ಕೊಳ್ಳೆ ಮಾಡಿಲ್ಲ. ಎಲ್ಲ ಕೇಳಿದ್ವಿ, ಆಗಲ್ಲ ಮಾತಾಡಿವಿ. ಕಳ್ಸು ಅಂದ್ರೆ ಯಾರು ಕಳ್ಸಿಲ್ಲ. ಬೇರೆ ಕಡೆ ಹೊಡೆದ್ರೆ ಕಡೆ ಯಾರು ಬಂದು ಹೊಡಿದಿಲ್ಲ. ಹಿಂಗಾಗಿದೆ ಸಮಸ್ಯೆ. ಮತ್ತೆ ಇಲ್ಲಿ ಸಾಕಷ್ಟು ಮಹಿಳೆಯರು ಸಹಿತ ಈಗಾಗಲೇ ಆರೋಪವನ್ನ ಮಾಡಿದ್ದಾರೆ. ನೀವು ಸಹಿತ ಈ ಒಂದು ವಾರ್ಡ್ ಅಲ್ಲಿ ನಿವಾಸಿಗಳಿದ್ರೆ ಆರೋಪವನ್ನ ಮಾಡ್ತಾ ಇದ್ರು. ಒಂದು ವೇಳೆ ಈ ಒಂದು ವರದಿಗೆ ಎಚ್ಚೆತ್ತುಕೊಂಡು ನಮ್ಮ ಪುರಸಭೆಯವರ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಓಕೆ. ಒಂದು ವೇಳೆ ಬಗೆಹರಿಸಿಲ್ಲ ಅಂದ್ರೆ ನಿಮ್ಮ ಮುಂದಿನ ಯಾವ ರೀತಿ ಆಗಿರ್ತಕ್ಕಂತ ನೀವು ಪ್ರಕ್ರಿಯೆಗಳನ್ನ ಕೊಡ್ತೀರಾ? ನಮ್ಮ ಮುಂದಿನ ನಡೆ ಏನಂದ್ರೆ ಪುರಸಭೆಯಲ್ಲಿ ಕುಂತು ಟೆಂಟ್ ಹೊಡೆದು ಒಂದು ಜಾಸ್ತಿ ಜನ ಸೇರಿ ಅದನ್ನ ಬಂದ್ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಪುರಸಭೆ ನಿಮ್ಮ ಸಮಸ್ಯೆಗಳ ಬಗೆವರೆಗೂ ನೀವು ನಿರಂತರವಾದ ಹೋರಾಟ ಮಾಡ್ಲಿಕ್ಕೆ ನೀವು ಸಜ್ಜಾಗಿದ್ದೀರಾ, ರೆಡಿ ಆಗಿದ್ದೀರಾ ಅಂತ
ಅದೇ ನಮ್ಮ ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ನಿರಂತರವಾಗಿ ಹೋರಾಟ ಮುನ್ನಡೆಸ್ತೀವಿ. ಓಕೆ, ಥ್ಯಾಂಕ್ ಯು ಸರ್.